ಈ ಕತೆ ಕೇಳಿ. ಒಬ್ಬ ಹುಡುಗ ಮುರುಕು ಮನೆಯ ಮುಂದೆ ಕುಳಿತು ಹೀಗೆ ಯೋಚಿಸ್ತಿದ್ದ. ಅಮ್ಮನಿಗೆ ಮಾತ್ರೆ ತರಲು ನನಗೆ ಹಣ ಬೇಕು, ಯಾರಿಗೆ ಕೇಳಿ ಎಂದು ಯೋಚಿಸಿ ತನ್ನ ಸ್ನೇಹಿತನಿಗೆ ಕರೆ ಮಾಡಿ ಹೀಗೆ ಕೇಳಿದ. ಲೋ ಮಗ, ನನಗೆ ಸ್ವಲ್ಪ ಹಣ ಬೇಕಿತ್ತು ಅಮ್ಮನಿಗೆ ಮಾತ್ರೆ ತರಲು ಎಂದು ಕೇಳಿದ. ಸ್ನೇಹಿತ, ಸರಿ ಹಾಗಿದ್ರೆ 1-2 ಗಂಟೆ ಬಿಟ್ಟು ನನಗೆ ಕಾಲ್ ಮಾಡು ಅಂತ ಹೇಳ್ದ. 2 ಗಂಟೆಯ ನಂತರ ಸ್ನೇಹಿತನಿಗೆ ಕರೆ ಮಾಡಿದ. ಆದರೆ ಸ್ನೇಹಿತನ ಫೋನ್ ಸ್ವಿಚ್ ಆಫ್. ಕೋಪಗೊಂಡು ಎಲ್ಲರೂ ಇಷ್ಟೇ ಎಂದುಕೊಳ್ಳುತ್ತಾ ಹೊರಗೆ ಹೋಗಿ ಬರೋಣ, ಅಲ್ಲಿ ಯಾರಾದರೂ ಸಿಕ್ಕರೆ ಅವರ ಬಳಿ ಹಣ ಪಡೆಯೋಣ ಎಂದು ಹೊರಗೆ ಹೋದ. ಯಾರೂ ಸಿಗದ ಕಾರಣ ಸ್ನೇಹಿತನಿಗೆ ಪುನಃ ಕರೆ ಮಾಡಿದ. ಆಗಲೂ ಸಹ ಸ್ನೇಹಿತನ ಫೋನ್ ಸ್ವಿಚ್ ಆಫ್. ಬೇಸರಗೊಂಡು ಮನೆಗೆ ಬಂದ. ಆಗ ಅಮ್ಮನ ಪಕ್ಕದಲ್ಲಿ ಮಾತ್ರೆಯ ಜೊತೆಗೆ ಹಣ್ಣುಗಳು ಇದ್ದವು. ಯಾರು ತಂದದ್ದು ಎಂದು ತಾಯಿಗೆ ಕೇಳಿದಾಗ ತಾಯಿ ಹೀಗೆ ಹೇಳಿದಳು, ನಿನ್ನ ಸ್ನೇಹಿತ